ಅಂಧಕಾರದಲ್ಲಿ ಒಬ್ಬರ ಕೈಯಲ್ಲಿ ಒಂದು ದೀಪ ಹತ್ತಿಸೋದು ಇದು ಸುಲಭವಾಗಿ ಕೇಳಬಹುದು. ಆದರೆ ಒಂದು ದೀಪದಿಂದ ಲಕ್ಷಾಂತರ ಮನಸ್ಸುಗಳಲ್ಲಿ ಬೆಳಕನ್ನು ಹಚ್ಚುವುದು ಅದೊಂದು ಕ್ರಾಂತಿಯೇ. ಇಂಥ ಕ್ರಾಂತಿಯನ್ನೇ 19ನೇ ಶತಮಾನದಲ್ಲಿ ಮಾಡಿದ್ದಾರೆ. ಭಾರತದ ಮೊದಲ ಮಹಿಳಾ ಶಿಕ್ಷಕಿ, ಧೈರ್ಯ, ದಿಟ್ಟತನ ಮತ್ತು ಮಾನವೀಯತೆಯ ಜೀವಂತ ಪ್ರತಿರೂಪ ಸಾವಿತ್ರಿಬಾಯಿ ಫುಲೆ. ಭಾರತದ ಇತಿಹಾಸದಲ್ಲಿ ಮಹಿಳಾ ಶಿಕ್ಷಣದ ಬಗ್ಗೆ ಮಾತನಾಡುವಾಗ ಮೊದಲಾಗಿ ನಮ್ಮ ಮನಸ್ಸಿನಲ್ಲಿ ಮೂಡುವ ಹೆಸರು ಸಾವಿತ್ರಿಬಾಯಿ ಫುಲೆ. ಅವರು ಕೇವಲ ಒಬ್ಬ ಶಿಕ್ಷಕಿಯಲ್ಲ, ಅವರು ಒಂದು ಕ್ರಾಂತಿ, ಅವರು ಒಂದು ಯುಗದ ಆರಂಭ. ಸಾವಿತ್ರಿಬಾಯಿ ಫುಲೆ ಅವರು 1831 ಜನವರಿ 3ರಂದು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನೈಗಾಂವ್ ಎಂಬ ಚಿಕ್ಕ ಹಳ್ಳಿಯಲ್ಲಿ ಜನಿಸಿದರು. ಅವರ ತಂದೆ ಕಂಡೋಜಿ ನೇವ್ಸೆ ಪಾಟೀಲ್, ತಾಯಿ ಲಕ್ಷ್ಮೀಬಾಯಿ. ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಎಂಬುದೇ ಅಪರಾಧದಂತೆ ಕಂಡ ಕಾಲ. ಬಾಲ್ಯದಲ್ಲೇ ಸಾವಿತ್ರಿಬಾಯಿಗೆ ಶಾಲೆಯ ಮುಖವನ್ನೇ ನೋಡಲು ಅವಕಾಶ ಇರಲಿಲ್ಲ. ಅವರು ಕೇವಲ 9ನೇ ವಯಸ್ಸಿನಲ್ಲಿ ಜ್ಯೋತಿರಾವ್ ಫುಲೆ ಅವರೊಂದಿಗೆ ವಿವಾಹವಾದರು. ಆದರೆ ಈ ವಿವಾಹವೇ ಅವರ ಜೀವನದ ತಿರುವು ಬಿಂದು ಆಯಿತು. ಜ್ಯೋತಿರಾವ್ ಫುಲೆ ಅವರು ಶಿಕ್ಷಣದ ಮಹತ್ವವನ್ನು ಅರಿತ ಮಹಾನ್ ಚಿಂತಕ. ಅವರು ಮೊದಲು ತಮ್ಮ ಪತ್ನಿಯಾದ ಸಾವಿತ್ರಿಬಾಯಿಗೆ ಓದಲು ಬರೆಯಲು ಕಲಿಸಿದರು. ಅದೇ ಒಂದು ದೊಡ್ಡ ಕ್ರಾಂತಿ. ನಂತರ ಸಾವಿತ್ರಿಬಾಯಿ ಫುಲೆ ಅವರು ಪುಣೆಯ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಭಾರತದಲ್ಲೇ ಮೊದಲ ಮಹಿಳಾ ಶಿಕ್ಷಕಿಯಾಗಿ ಹೊರಹೊಮ್ಮಿದರು. 1848ರಲ್ಲಿ ಪುಣೆಯಲ್ಲಿ ಜ್ಯೋತಿರಾವ್ ಮತ್ತು ಸಾವಿತ್ರಿಬಾಯಿ ಫುಲೆ ಅವರು ಭಾರತದ ಮೊದಲ ಬಾಲಿಕೆಯರ ಶಾಲೆಯನ್ನು ಸ್ಥಾಪಿಸಿದರು. ಇದು ಸಮಾಜಕ್ಕೆ ಸಹಿಸಲಾರದ ವಿಷಯವಾಗಿತ್ತು. ಸಾವಿತ್ರಿಬಾಯಿ ಶಾಲೆಗೆ ಹೋಗುವಾಗ ಜನರು ಕಲ್ಲು ತೂರಿದರು, ಕೆಸರು ಎಸೆದರು, ಅಶ್ಲೀಲ ಪದಗಳಿಂದ ನಿಂದಿಸಿದರು. ಆದರೂ ಅವರು ಪ್ರತಿದಿನ ಶಾಲೆಗೆ ಹೋಗುತ್ತಿದ್ದರು. ಅವರು ತಮ್ಮ ಚೀಲದಲ್ಲಿ ಒಂದು ಹೆಚ್ಚುವರಿ ಸೀರೆ ಇಟ್ಟುಕೊಂಡು ಹೋಗುತ್ತಿದ್ದರು. ದಾರಿಯಲ್ಲಿ ಕೆಸರು ಬಿದ್ದರೆ ಶಾಲೆಗೆ ಹೋಗಿ ಬಟ್ಟೆ ಬದಲಿಸಿ ಪಾಠ ಮಾಡುತ್ತಿದ್ದರು. ಇದು ಅವರ ಧೈರ್ಯ, ಇದೇ ಅವರ ನಿಸ್ವಾರ್ಥ ಸೇವೆ. ಸಾವಿತ್ರಿಬಾಯಿ ಫುಲೆ ಅವರು ಕೇವಲ ಶಿಕ್ಷಣಕ್ಕೆ ಮಾತ್ರ ಸೀಮಿತರಾಗಿರಲಿಲ್ಲ. ಅವರು ವಿಧವೆಯರ ಪುನರ್ವಿವಾಹಕ್ಕೆ ಬೆಂಬಲ ನೀಡುತ್ತಾರೆ, ಬಾಲ್ಯ ವಿವಾಹವನ್ನು ವಿರೋಧಿಸ್ತಾರೆ, ದಲಿತರು ಮತ್ತು ಶೋಷಿತ ವರ್ಗದ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾರೆ, ಹೆಣ್ಣು ಮಕ್ಕಳ ಆತ್ಮ ಗೌರವಕ್ಕಾಗಿ ಹೋರಾಟ ಮಾಡ್ತಾರೆ. ವಿಧವೆಯರಿಗೆ ಆಶ್ರಯ ನೀಡಲು ಬಾಲ ಹತ್ಯಾ ಪ್ರತಿಬಂಧಕ ಗೃಹ ಎಂಬ ಆಶ್ರಮವನ್ನು ಸ್ಥಾಪಿಸಿದರು. ಸಾವಿತ್ರಿಬಾಯಿಯವರು ಅನೇಕ ಆಡಳಿತ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗಿತ್ತು. ಶಿಕ್ಷಕಿ, ಸಂಚಾಲಕಿ, ಮುಖ್ಯೋಪಾಧ್ಯಾಯಿನಿ ಮುಂತಾದ ಕೆಲಸಗಳನ್ನು ಇವರು ಸಮರ್ಪಕವಾಗಿ ನಿಭಾಯಿಸುವುದರ ಮೂಲಕ ಜ್ಯೋತಿಬಾ ಫುಲೆ ಅವರಿಗೆ ನೆರವಾದರು. ಬ್ರಿಟಿಷ್ ಸರ್ಕಾರದವರು ಅವರ ಕೆಲಸ ಕಾರ್ಯಗಳನ್ನು ಕೂಲಂಕುಷವಾಗಿ ಅವಲೋಕಿಸಿ ಮೆಚ್ಚುಗೆ ಸೂಚಿಸಿದ್ದರು. ಇಂದು ಭಾರತದ ಮಹಿಳೆಯರ ಸಮಾಜದ ಎಲ್ಲ ಕ್ಷೇತ್ರದಲ್ಲಿ ಸಮಾನತೆಯ ಹಕ್ಕಿಗೆ ಕಾರಣರಾದವರು ಮಾತೆ ಸಾವಿತ್ರಿಬಾಯಿ ಫುಲೆ. ಇವರು ಸಮಾಜದ ಅನಿಷ್ಟ ಪದ್ಧತಿಗಳಾದ ಬಾಲ್ಯ ವಿವಾಹ, ಸತೀಸಹಗಮನ ಪದ್ಧತಿ, ಕೇಶ ಮುಂಡನೆ ವಿರುದ್ಧ ಹೋರಾಟ ಮಾಡಿ ಮಹಿಳೆಯರಿಗೋಸ್ಕರ ಪ್ರಥಮವಾಗಿ ಶಾಲೆಗಳು, ಅಬಲಾಶ್ರಮ ಸ್ಥಾಪನೆ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಸಾವಿತ್ರಿಬಾಯಿ ಫುಲೆ ಅವರ ಸಾಧನೆಗಳನ್ನು ಪರಿಗಣಿಸಿ ಬ್ರಿಟಿಷ್ ಸರ್ಕಾರ ಇವರಿಗೆ ಇಂಡಿಯಾಸ್ ಫಸ್ಟ್ ಲೇಡಿ ಟೀಚರ್ ಎಂದು ಬಿರುದು ಕೂಡ ಕೊಟ್ಟಿದೆ. ಸ್ತ್ರೀಯರು ಕೂಡ ಪುರುಷರಂತೆ ಶಿಕ್ಷಣವನ್ನು ಪಡೆಯಬೇಕೆಂಬ ಮಹದಾಶೆಯಿಂದ ತಮಗೊದಗಿದ ಕಷ್ಟ ಕಾರ್ಪಣ್ಯಗಳನ್ನು ಲೆಕ್ಕಿಸದೆ ಸ್ತ್ರೀ ಸಂಕುಲಕ್ಕೆ ಶೈಕ್ಷಣಿಕ ರಹದಾರಿಯನ್ನು ತೋರಿಸಿದರು. ಸಾವಿತ್ರಿಬಾಯಿ ಫುಲೆ ಅವರು ಉತ್ತಮ ಕವಿಯೂ ಆಗಿದ್ದರು. ಅವರ ಕಾವ್ಯದಲ್ಲಿ ಮಹಿಳೆಯರ ನೋವು, ಸಮಾಜದ ಅನ್ಯಾಯ ಮತ್ತು ಶಿಕ್ಷಣದ ಮಹತ್ವ ಸ್ಪಷ್ಟವಾಗಿ ಕಾಣುತ್ತದೆ. ಸಾವಿತ್ರಿಬಾಯಿ ಫುಲೆಯವರು 1854ರಲ್ಲಿ ಕಾವ್ಯ ಫುಲೆ ಎಂಬ ಕವನ ಸಂಕಲನವನ್ನು ಬರೀತಾರೆ. ಹಾಗೆ ಅವರು 1891ರಲ್ಲಿ ಆತ್ಮಕಥೆಯನ್ನು ಕೂಡ ಬರೀತಾರೆ. ಅವರು ಬರೆದ ಆತ್ಮಕಥೆ ಭವನಕಾಶಿ ಸುಬೋಧ ರತ್ನಾಕರ. ಹಾಗೆ ಅವರು ಸಂಪಾದಿಸಿದ ಕೃತಿ 1892ರಲ್ಲಿ ಸಂಪಾದಿಸಿದ ಕೃತಿ ಯಾವುದು ಅಂದರೆ ಜ್ಯೋತಿಬಾ ಅವರ ಭಾಷಣಗಳು. ಹಾಗೆ ಅವರು ಬರೆದ ಒಂದು ಪ್ರಬಂಧ ಕರ್ಜೆ ಅನ್ನೋ ಒಂದು ಪ್ರಬಂಧವನ್ನು ಕೂಡ ಅವರು ಬರೀತಾರೆ.
ಜ್ಯೋತಿಬಾ ಅವರ ತತ್ವ ಮತ್ತು ಪ್ರಗತಿಪರ ದೃಷ್ಟಿಕೋನವನ್ನು ತಮ್ಮದಾಗಿಸಿಕೊಳ್ಳುವ ಸಾವಿತ್ರಿಬಾಯಿಯವರು ಜೀವಮಾನವಿಡೀ ಪತಿಯೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುತ್ತಾರೆ. ಇವರಿಬ್ಬರ ನಡುವೆ ಒಂದು ಮಧುರವಾದ ಬಾಂಧವ್ಯ ಮತ್ತು ವೈಯಕ್ತಿಕ ಭಾವನೆಗಳನ್ನು ಗೌರವಿಸಿಕೊಳ್ಳುವ ಗುಣವಿತ್ತು. ಅವರಿಗೆ ಮಕ್ಕಳಿರದಿದ್ದರೂ ಸಂತೋಷವಾಗಿದ್ದರು. ಪತ್ನಿಯ ಮೇಲೆ ಅಗಾಧ ಪ್ರೀತಿ ಹೊಂದಿದ್ದ ಜ್ಯೋತಿಬಾ ಫುಲೆ ಅವರು ಮಕ್ಕಳಿಗಾಗಿ ಮರು ಮದುವೆಯಾಗಲಿಲ್ಲ. ಮುಂದೆ ಅವರು 1874ರಲ್ಲಿ ವಿಧವೆಯೊಬ್ಬಳ ಮಗನಾದ ಯಶವಂತ್ ಎನ್ನುವ ಮಗುವನ್ನು ದತ್ತು ತೆಗೆದುಕೊಂಡರು. 1897ರಲ್ಲಿ ಪುಣೆಯಲ್ಲಿ ಪ್ಲೇಗ್ ರೋಗ ಭೀಕರವಾಗಿ ಹರಡಿತ್ತು. ಜನರು ಭಯದಿಂದ ದೂರ ನಿಂತಾಗ ಸಾವಿತ್ರಿಬಾಯಿ ಫುಲೆ ಅವರು ರೋಗಿಗಳನ್ನು ತಮ್ಮ ಕೈಯಲ್ಲಿ ಹೊತ್ತು ಆಸ್ಪತ್ರೆಗೆ ಸೇರಿಸುತ್ತಿದ್ದರು. ಈ ಸೇವೆಯಲ್ಲಿ ಅವರಿಗೆ ಪ್ಲೇಗ್ ಸೋಂಕು ತಗುಲಿ 1897 ಮಾರ್ಚ್ 10ರಂದು ಅವರು ನಮ್ಮನ್ನು ಅಗಲಿದರು. ಸಾವಿತ್ರಿಬಾಯಿ ಫುಲೆ ಅವರು ನಮಗೆ ಕಲಿಸಿದ ಪಾಠ ಒಂದೇ: ಶಿಕ್ಷಣವೇ ಶಕ್ತಿಯ ಮೂಲ. ಮಹಿಳೆ ಶಿಕ್ಷಣ ಪಡೆದರೆ ಸಮಾಜವೇ ಬೆಳಗುತ್ತದೆ. ಇಂದು ನಾವು ಓದುತ್ತಿದ್ದರೆ, ನಮ್ಮ ತಾಯಂದಿರು ಧೈರ್ಯವಾಗಿ ಬದುಕುತ್ತಿದ್ದರೆ ಅದಕ್ಕೆ ಕಾರಣ ಸಾವಿತ್ರಿಬಾಯಿ ಫುಲೆ ಅವರ ಹೋರಾಟ. ಸಾವಿತ್ರಿಬಾಯಿ ಫುಲೆ ಅವರು ಕೇವಲ ಭಾರತದ ಮೊದಲ ಮಹಿಳಾ ಶಿಕ್ಷಕಿಯಷ್ಟೇ ಅಲ್ಲ, ಅವರು ಒಂದು ಯುಗದ ಬೆಳಕು, ಒಂದು ಕ್ರಾಂತಿಯ ಧ್ವನಿ. ಕೈಯಲ್ಲಿ ಪುಸ್ತಕ, ಮನಸ್ಸಿನಲ್ಲಿ ಧೈರ್ಯ, ಸಮಾಜದ ತಿರಸ್ಕಾರವನ್ನೇ ಶಕ್ತಿಯಾಗಿ ಮಾಡಿ ಅವರು ಹೆಣ್ಣು ಮಕ್ಕಳಿಗೆ ವಿದ್ಯೆಯ ಬಾಗಿಲು ತೆರೆದರು. ಕಲ್ಲು ಎಸೆದರು, ಅವಮಾನಿಸಿದರು, ತಡೆದರು. ಆದರೆ ಸಾವಿತ್ರಿಬಾಯಿ ಹಿಂದೆ ಸರಿಯಲಿಲ್ಲ. ಏಕೆಂದರೆ ಅವರಿಗೆ ಗೊತ್ತಿತ್ತು, ವಿದ್ಯೆಯೇ ನಿಜವಾದ ಸ್ವಾತಂತ್ರ್ಯ ಎಂದು. ಇಂದು ನಾವು ಓದುತ್ತಿದ್ದರೆ, ನಮ್ಮ ಕನಸುಗಳಿಗೆ ರೆಕ್ಕೆಗಳಿದ್ದರೆ ಅದರ ಹಿಂದೆ ಸಾವಿತ್ರಿಬಾಯಿ ಫುಲೆ ಅವರ ತ್ಯಾಗ, ಅವರ ಹೋರಾಟ ಮತ್ತು ಅವರ ಅಚಲ ನಂಬಿಕೆ ಇದೆ. ಸಾವಿತ್ರಿಬಾಯಿ ನಮಗೆ ಬಿಟ್ಟೋಗಿರೋ ಸಂದೇಶ ಒಂದೇ: ಶಿಕ್ಷಣ ಎಲ್ಲರಿಗೂ, ಸಮಾನತೆ ಎಲ್ಲೆಲ್ಲಿಗೂ. ಅಂತ ಮಹಾನ್ ತಾಯಿಗೆ ನಮ್ಮ ಶಿರಸಾಷ್ಟಾಂಗ ನಮಸ್ಕಾರ. ಸಾವಿತ್ರಿಬಾಯಿ ಫುಲೆ ಅವರ ಆದರ್ಶಗಳು ಯುಗ ಯುಗಾಂತರಕ್ಕೂ ಬೆಳಗಲಿ, ಉಳಿಯಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.